ಅದು ದರ್ಶನ್ ಅವರು ಮತ್ತು ಕಾಂಗ್ರೆಸ್ನ ಮೆರವಣಿಗೆ ಅಂತ ನಾವು ಭಾವಿಸ್ತೀವಿ. ನಮ್ಮ ನಿರ್ಧಾರ ಸ್ಪಷ್ಟವಾಗಿದೆ. ನಾವು ತೊಂದರೆ ಕೊಡೋಣ ಬೈಕಟ್ ಮಾಡ್ತಾ ಇದ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ಚೇಂಜ್ ಮಾಡೋದು ಹಿಂಗ್ ಮಾಡೋದು ಉದ್ಯೋಗ ಅವರು ಜಯಂತಿಗಳು ಕೂಡ ಮೆರವಣಿಗೆಗಳು ಕೂಡ ಮಾಡಕ್ ಬರಲ್ಲ. ನಂಜನಗೂಡು ತಾಲೂಕಿನಲ್ಲಿ ನವೆಂಬರ್ 28ರಂದು ಶುಕ್ರವಾರದಂದು ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಸ್ತ ನಾಯಕ ಜನಾಂಗಕ್ಕೆ ಸೀಮಿತವಾದ ವಾಲ್ಮೀಕಿ ಜಯಂತಿಯಲ್ಲ. ಇದು ಶಾಸಕ ದರ್ಶನ್ ಧ್ರುವನಾರಾಯಣ್ ತಮ್ಮನ್ನ ತಾವು ವೈಭವೀಕರಿಸಿಕೊಳ್ಳಲು ಮಾಡುತ್ತಿರುವ ಕಾಂಗ್ರೆಸ್ ಜಯಂತಿ. ಹೀಗಾಗಿ ಈ ಕಾರ್ಯಕ್ರಮವನ್ನ ತಾಲೂಕಿನ ಬಿಜೆಪಿ ಬೆಂಬಲಿತ ನಾಯಕ ಸಮುದಾಯದ ಮುಖಂಡರುಗಳು ಹಾಗೂ ನಾಯಕ ಜನಾಂಗದ ಸ್ವಾಭಿಮಾನಿಗಳು ಬಹಿಷ್ಕರಿಸುತ್ತಿರುವುದಾಗಿ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗನಾಯ್ಕ ತಿಳಿಸಿದ್ದಾರೆ. ನಂಜನಗೂಡು ಪಟ್ಟಣದ ಗೌರಿಘಟ್ಟ ಬೀದಿಯಲ್ಲಿರುವ ನಾಯಕ ಜನಾಂಗದ ಸಮುದಾಯ ಭವನದಲ್ಲಿ ಶುಕ್ರವಾರ ಸಭೆ ನಡೆಸಿ ಅವರು ಮಾತನಾಡಿದ್ರು. ತಾಲೂಕಿನ ನಾಯಕ ಸಮುದಾಯದ ಮುಖಂಡರುಗಳ ಜೊತೆ ಚರ್ಚಿಸಿ ನಾನಾ ಸಲಹೆ ಸೂಚನೆ ಹಾಗೂ ಅಭಿಪ್ರಾಯಗಳನ್ನ ಪಡೆದು ಶಾಸಕ ದರ್ಶನ್ ಧ್ರುವನಾರಾಯಣ್, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ಹೆಡ್ತಲೆ ನಾಗರಾಜು ಸೇರಿದಂತೆ ಇನ್ನಿತರರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ನಂಜನಗೂಡು ತಾಲೂಕಿನಲ್ಲಿ ಎರಡೆರಡು ಬಾರಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಇದೇ ತಿಂಗಳು ತಾಲೂಕು ಆಡಳಿತದಿಂದ ವಾಲ್ಮೀಕಿ ಜಯಂತಿಯನ್ನ ಆಚರಿಸಿ ಬಿಜೆಪಿ ಬೆಂಬಲಿತ ನಾಯಕ ಜನಾಂಗದ ನಾಯಕರುಗಳನ್ನ ಕಡೆಗಣಿಸಲಾಗಿತ್ತು. ಈಗ ಎರಡನೇ ಬಾರಿಗೆ ನವೆಂಬರ್ 28ರಂದು ಶುಕ್ರವಾರ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ಆಚರಿಸಲಾಗ್ತಾ ಇದ್ದು, ಇದು ನಾಯಕ ಜನಾಂಗವನ್ನ ಒಡೆಯುವ ದುರುದ್ದೇಶ ಪೂರ್ವಕ ಕಾರ್ಯಕ್ರಮ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಸವ ಜಯಂತಿ ಸೇರಿದಂತೆ ಇತರೆ ಸಮುದಾಯಗಳ ಜಯಂತಿಯಲ್ಲಿ ಪಕ್ಷಾತೀತವಾಗಿ ಆಯಾ ಜನಾಂಗದ ಮುಖಂಡರುಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿದೆ. ಆದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯಲ್ಲಿ ಬಿಜೆಪಿ ಬೆಂಬಲಿತ ನಾಯಕ ಸಮುದಾಯದ ಮುಖಂಡರುಗಳನ್ನ ಕಡೆಗಣಿಸುವ ಮೂಲಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಣ್ಣತನದ ರಾಜಕಾರಣ ಮಾಡ್ತಾ ಇದ್ದಾರೆ. ಇವರ ಅಣತಿಯಂತೆ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ಕೂಡ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ನಾಯಕ ಜನಾಂಗದ ಹಿತ ಕಾಪಾಡಬೇಕಾದ ತಾಲೂಕು ನಾಯಕರ ಸಂಘ ಕೂಡ ಶಾಸಕರು ಹೇಳಿದಂತೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬಿಜೆಪಿ ಪಕ್ಷದ ಹಿರಿಯ ನಾಯಕ ಸಮುದಾಯದ ಶ್ರೀರಾಮುಲು ಸೇರಿದಂತೆ ಇನ್ನಿತರೆ ಮುಖಂಡರುಗಳನ್ನ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಅವರನ್ನ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರನ್ನ ಮುದ್ರಿಸುವಂತೆ ಮನವಿ ಮಾಡಿದ್ದರು. ನಾವು ಹೇಳಿದಂತೆ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸದೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ವೈಭವೀಕರಿಸಲು ಶಾಸಕರು ಮುಂದಾಗಿದ್ದಾರೆ. ಇದರಿಂದ ತಾಲೂಕಿನ ನಾಯಕ ಸಮುದಾಯದ ಅನೇಕರ ಮನಸ್ಸಿಗೆ ತೀವ್ರ ನೋವು ಉಂಟಾಗಿದ್ದು, ಬಿಜೆಪಿ ಬೆಂಬಲಿತ ನಾಯಕರು ಮತ್ತು ಕಾರ್ಯಕರ್ತರು ಸೇರಿ ನಾಯಕ ಜನಾಂಗದ ಸ್ವಾಭಿಮಾನಿಗಳು ಈ ಕಾರ್ಯಕ್ರಮವನ್ನ ಬಹಿಷ್ಕರಿಸುತ್ತಿರುವುದಾಗಿ ಹೇಳಿ ಶಾಸಕ ದರ್ಶನ್ ಧ್ರುವನಾರಾಯಣ್, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ತಾಲೂಕು ನಾಯಕರ ಸಂಘದ ಅಧ್ಯಕ್ಷರ ಕಾರ್ಯವೈಖರಿಯನ್ನ ತೀವ್ರವಾಗಿ ಖಂಡಿಸಿ ವಾಗ್ದಾಳಿಯನ್ನ ನಡೆಸಿದ್ರು. ಅದು ದರ್ಶನ್ ಅವರು ಮತ್ತು ಕಾಂಗ್ರೆಸ್ನ ಮೆರವಣಿಗೆ ಅಂತ ನಾವು ಭಾವಿಸ್ತೀವಿ. ಅಲ್ಲಿಂದ ನಮ್ಮ ನಿರ್ಧಾರ ಸ್ಪಷ್ಟವಾಗಿದೆ. ನಾವು ತೊಂದರೆ ಕೊಡೋಣ ಬೈಕಟ್ ಮಾಡ್ತಾ ಇದ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ಚೇಂಜ್ ಮಾಡೋದು ಹಿಂಗ್ ಮಾಡೋದು ಉದ್ಯೋಗ ಅದು ಜಯಂತಿಗಳು ಕೂಡ ಮೆರವಣಿಗೆಗಳು ಕೂಡ ಮಾಡಕ್ ಬರಲ್ಲ. ನಾವು ಹೋರಾಟ ಮಾಡಬೇಕಂತ ವಿರುದ್ಧ ಶಾಸಕರು ಎಚ್ಚರಿಕೆ ಇರಲಿ. ಇದು ಒಳ್ಳೆ ಕೆಲಸ ಅಲ್ಲ, ಇದು ಒಳ್ಳೆ ಬೆಳವಣಿಗೆಗಳಲ್ಲ. ಇದು ಈ ತರ ಸಮಾಜವನ್ನು ಒಡೆಯೋದು ಬಸವರಾಜನವರು ಕೂಡ ಇಡೀ ಮನಸ್ಸು ಅವ್ರು ಅರ್ಥ ಮಾಡ್ಕೋಬೇಕು. ಸಮುದಾಯ ಎಲ್ಲರೂ ತಗೊಂಡು ಹೋಗ್ಬೇಕು. ನೀವು ಮಾಡಿರೋ ನಮ್ಮ ಅಲ್ಲ, ನೀವು ಮಾಡಿರೋ ನಾವೇನ್ ಮಾಡಿದೆವು ಅವತ್ತು ಯಾವ ಡೇಟ್ ಅಲ್ಲ ಅದೇ ಡೇಟ್ ನಾವು ಜಯಂತಿ ಮಾಡಿವಿ. ನಾವು ಸಪ್ರೇಟ್ ಮಾಡಿಲ್ಲ ಯಾವತ್ತಿವಿ. ನಾವು 10 ಜನ ದೊಡ್ಡವರ ಹಳ್ಳಿಗಳಲ್ಲಿ ಸಾರ್ವಜನಿಕ ದೊಡ್ಡವರಲ್ಲ ಕೊಟ್ಟರಂತ ಅವ್ರ ಹೆಸರು ಹಾಕೊಂಡ್ರೆ ಬೇರೆಯವ್ರ ಹೆಸರು ಹಾಕೊಂಡು ಕೊಡಲ್ವಂತ. ಹಾಗಾದ್ರೆ ಇವರು MLA ಅವರು ನಮ್ಮ ಸಮಾಜ ಹೊಡೆಯಕ್ಕೆ, ಇವ್ರನ್ನ ಕಾಂಗ್ರೆಸ್ ಇವ್ರನ್ನ ಮೆರವಣಿಗೆ ಮಾಡೋಕ್ಕೆ ಅಥವಾ ವಾಲ್ಮೀಕಿ ಜಯಂತಿ ಮಾಡೋಕ್ಕೆ ನಾವು ಅಥವಾ ದರ್ಶನ್ ಮೆರವಣಿಗೆ ಮಾಡೋಕ್ಕೆ ನಾವು ಮಾಡೋದು ಅಥವಾ ನಾವೇನು ಗುಲಾಮರುಗಳ ಬೇರೆ ಸಂಬಂಧದವರು ಇದೇ ಲಿಂಗೇಶ್ ಸಂಬಂಧವ್ರು ಮಾಡಿದಾಗ ಸಹಕಾರ ಕೊಟ್ಟರಂತೆ, ದುಡ್ಡು ಕೊಟ್ಟರಂತೆ. ನಾವು ಕೇಳಿದ್ರೆ ಕೂಡ ಗೊತ್ತೆ ಬೇಡಪ್ಪ ಅಂತ ಹೇಳಿದ್ರು. ಬೇಡ ಕೊಡೋದು ಬೇಡ, ನೀವು ಹೇಳಿ ಜನಗಳು. ಒಬ್ಬ ಶಾಸಕರು ಹೇಳೋದನ್ನು ಕೇಳ್ಕೊಂಡು ಕೂತಿರಕ್ಕಂತ ಹಿಂಗೆಲ್ಲ ಹೇಳ್ತಾರ. ನಮ್ಮ ಜನ ಓಟ್ ಹಾಕಿಲ್ವಾ?
ಆಯ್ತು, ನಾವು ಅಷ್ಟೇಂದ ದೃಢಾಗಿದ್ದೆ ನಮ್ಮ ಸಮಾಜಕ್ಕೆ, ಬೇಡಪ್ಪ ಅದ್ದೂರಿಯಾಗಿ ಮಾಡೋದು ಸಿಂಪಲಾಗಿ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಆಯ್ತು ನಮ್ಗೆ ಅವ್ರು ತೀರ್ಮಾನ ತಗೊಳ್ಳೋದು ಮತ್ತೆ ಬರಲ್ಲ. ಮತ್ತೆ ಏನಾಯಿತು ಎತ್ತಾಯಿತು ಅಂತ ಹೇಳೋದೇ ಇಲ್ಲ. ಪುನಃ ಬರ್ತಾರೆ, ಸಭೆ ಸರಿಯಾಗಿಲ್ಲ, ವೈಯಕ್ತಿಕವಾಗಿ ಬರ್ತಾರೆ, ನಮ್ಮ ಮನೆಗೆ ಬರ್ತಾರೆ, ನೀವು ಒಬ್ಬರು ಒಪ್ಕೊಳ್ಳಿ, ಸುಬ್ಬಣ್ಣವ್ರು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಒಪ್ಕೊಳ್ಳಲ್ಲ. ಯಾಕಂದರೆ ಈ 100 ಜನ ಪ್ರಸ್ತುತರು ಬಂದರೆ ಇಲ್ಲಾಡೋ ಮಾತೇನ, ನಮ್ಮ ಮನೆಗೆ ಮಾತಾಡೋ ಮಾತು ನಾಳೆ ನೀವು ಪ್ರಸ್ತುತರು ಏನಂತೀರಿ ನಮ್ಗೆ. ನಾನು ಏನು ಮಾತಾಡಿದ್ದೀನಿ ಅದಕ್ಕೆ ಬದ್ಧ ನಾನು ಇವತ್ತು. ಅಟ್ಲೀಸ್ಟು ಶಾಸಕರು ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ಶಾಸಕರು. ಮತ್ತು ರಾಮನವ್ರ ಕೊಡುಗೆ ಇದೆ ಈ ಸಮಾಜಕ್ಕೆ. ಪರಿಶಿಷ್ಟ ಪಂಗಡ SC ಪರಿವಾರ ಕಳವಳ ಸೇರ್ಬೇಕಾದ್ರೆ STಗಳಿಗೆ ರಾಮನವ್ರ ಕಾರಣ. ಮತ್ತು ಈ ನಮ್ಮ ಸ್ಥಳೀಯ ಮಾಜಿ ಎಮ್ಮೆಯವರು ಈ ಗೌರಿಕಟ್ಟೆ ಗಿಡಕ್ಕೆ ಇದು ಮಾಡಿಕೊಟ್ರ ಅದನ್ನು ಕೊಡೋಕ್ಕೆ ಕಾರಣಕರ್ತರಾಗ ಇವರಿಬ್ಬರನ್ನೆಲ್ಲ ಆ ಕಡೆ ನೀವು ಪಕ್ಷಾತೀತವಾಗಿ ಮಾಡಿ ಅಂತ ಹೇಳ್ತೀವಿ. ಆಯಿತು, ಇನ್ವಿಟೇಷನ್ ಮಾಡಿಸ್ತೀವಿ ಅಂತ. ಇನ್ವಿಟೇಷನ್ ಯಾವಾಗಲಂತ ಮುಗಿಸ್ಬೇಕಣ್ಣ ಮಗನನ್ನ, ನಾಳೆ ನಾಳೆಗೆ ಬರ್ತಾವ್ರ ಹೆಸರು ಅದ, ಬನ್ನಿ ಬನ್ನಿ ಅಂತ ಕೇಳೋದು. ನಾ ಮಾತ್ರ ಬರಬೇಕು, ಇನ್ನೂ ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ ನಾವು ಮೊದಲು ಬಿಡ್ತೀವಿ, ಹೆಂಗೆ ತಗೊಳ್ಳೋ, ನಾಳೆ ಕೊಡ್ತಾರೆ ಅನ್ನೋದು ಇಲ್ಲ. ಹೆಸರು ಹಾಕಿದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು. ನೆನ್ನೆ ವಾಟ್ಸಪ್ ನೋಡ್ತೀನಿ, ಅದು ಡಿಸ್ಟಿಕ್ ಪ್ರೋಟೋಕಾಲ್ ಮಾಡಿದ್ದಾರೆ. ಯಾಕಂದ್ರೆ ಈ ಪ್ರೋಟೋಕಾಲ್ ಅದು ಕೇಳ್ತಾರೆ ಅಂದ್ಬಿಟ್ಟು ಡಿಸ್ಟಿಕ್ ಎಲ್ಲಪ್ಪ ಈ ದರ್ಶನ್ ಅವರು ಯಾವ ದಿಕ್ಕಲ್ಲಿ ಬೇಕಾದ್ರೂ ಅಂತ ಅರ್ಥ ಆಗ್ತಾ ಇಲ್ಲ ಶಾಸಕರಾಗಿ. ಇವತ್ತು ಅವ್ರು ಬಂದ್ಮೇಲೆ ಪ್ರತಿಯೊಬ್ಬರು ಮಾತೃ ಜಯಂತಿಗಳನ್ನ ಮಾಡ್ತಕ್ಕಂಥದ್ದು ಅವ್ರಿಗೆ ನೆನಪಿಸ್ಕೊಳ್ಳೋ ಸ್ಮರಣೆಗಳ ಆದರ್ಶಗಳನ್ನು ಅದರಲ್ಲೂ ನಮ್ಮ ಪಕ್ಷದವರ ನೋವಾಗಿದೆ ನಮ್ಮ ಕಾರ್ಯಕರ್ತರುಗಳಿಗೆ. ಯಾಕೆಂದರೆ ನಾವು ರಾಮನವ್ರಿಗೆ ಹೋಗಿದ್ವಿ, 7ರಲ್ಲಿ ಗ್ಯಾರಂಟಿಗಳು ಹೊಸವ್ರಿಗೆ ಹೋಗಿದ್ವಿ. ನನಗೆ ಕರೆಕ್ಟಾಗಿ ಕಾಂಪ್ಲೀಟ್ ಮಾಡ್ತಾರೆ, ನಾಳೆ ಕೊಡ್ತೀನಿ ಇನ್ನೂ ಕಾಂಪ್ಲೆಕ್ಸ್ ಆಗಿದೆ, ಇನ್ನೂ ಕಾಂಪ್ಲೆಕ್ಸ್ ಆಗಿದೆ ಅಂತ ಯಾವಾಗ ಅದು ಅವ್ರ ಇಷ್ಟ. ಆದರೆ ನಾವು ತೀರ್ಮಾನ ತಗೊಂಡಿದ್ರೆ ನಾವು ಬೈಠಕ್ ಮಾಡ್ತೀವಿಲ್ಲ. ಜೈ ವಾಲ್ಮೀಕಿ. ಸಭೆಯಲ್ಲಿ ಭಾಗವಹಿಸಿದ್ದ ನಾಯಕ ಜನಾಂಗದ ಮುಖಂಡ, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕಪ್ಸೋಗೆ ರವೀಂದ್ರ, ಹುಲ್ಲಳ್ಳಿ ಗ್ರಾಪಂ ಸದಸ್ಯ ನಾಗೇಂದ್ರ, ತಾಲೂಕು ಬಿಜೆಪಿ ಗ್ರಾಮಾಂತರ ಕಾರ್ಯದರ್ಶಿ ಮಲ್ಲಹಳ್ಳಿ ಸಿದ್ದರಾಜು ಸೇರಿದಂತೆ ಬಿಜೆಪಿ ಬೆಂಬಲಿತ ನಾಯಕ ಜನಾಂಗದ ಇನ್ನಿತರೆ ಮುಖಂಡರುಗಳು ಮಾತನಾಡಿ, ಶಾಸಕ ದರ್ಶನ್, ತಹಸೀಲ್ದಾರ್ ಹಾಗೂ ತಾಲೂಕು ನಾಯಕರ ಸಂಘದ ಕಾರ್ಯವೈಖರಿಯನ್ನ ತೀವ್ರವಾಗಿ ಖಂಡಿಸಿದ್ರು. ಪಕ್ಷಾತೀತವಾಗಿ ಸಲಹೆ ಸೂಚನೆ ಪಡೆದು ವಾಲ್ಮೀಕಿ ಜಯಂತಿಯನ್ನು ಆಚರಿಸಬೇಕಾಗಿತ್ತು. ಆದರೆ ಕೇವಲ ಕಾಂಗ್ರೆಸ್ ಸಚಿವರು, ಶಾಸಕರು ಮತ್ತು ಕಾಂಗ್ರೆಸ್ ಬೆಂಬಲಿತ ನಾಯಕ ಜನಾಂಗದವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಜನಾಂಗದಲ್ಲಿ ಬಿರುಕು ಮೂಡುವ ಪ್ರಯತ್ನವನ್ನ ಮಾಡಿದ್ದಾರೆ. ನಾಯಕ ಜನಾಂಗದ ಶ್ರೀರಾಮುಲು, ಸ್ಥಳೀಯ ಮಾಜಿ ಶಾಸಕ ಹರ್ಷವರ್ಧನ್ ಸೇರಿದಂತೆ ನಾಯಕ ಜನಾಂಗದ ಪ್ರಭಾವಿ ನಾಯಕರುಗಳು ತಮ್ಮ ಅಧಿಕಾರಾವಧಿಯಲ್ಲಿ ನಂಜನಗೂಡು ತಾಲೂಕಿಗೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಇಂತಹ ನಾಯಕರುಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಾಯಕ ಜನಾಂಗದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಿತ್ತು. ಈ ರೀತಿ ಕಾರ್ಯಕ್ರಮ ಆಯೋಜಿಸುವಂತೆ ನಾವು ಮನವಿ ಮಾಡಿದರೂ ಕೂಡ ತಮಗಿಷ್ಟ ಬಂದಂತೆ ಕಾಂಗ್ರೆಸ್ ಪಕ್ಷವನ್ನ ವೈಭವೀಕರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹೀಗಾಗಿ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಬಹಿಷ್ಕಾರ ಮಾಡುತ್ತಿರುವುದಾಗಿ ತಿಳಿಸಿ, ನಾಯಕ ಜನಾಂಗದ ವಿಚಾರದಲ್ಲಿ ತಾಲೂಕು ಆಡಳಿತ ನಡೆಸುತ್ತಿರುವ ಕಾರ್ಯವೈಖರಿಯನ್ನ ಖಂಡಿಸಿ, ಇದು ಮುಂದಿನ ದಿನಗಳಲ್ಲಿ ಜನಾಂಗದ ಒಗ್ಗಟ್ಟು ಮತ್ತು ಅಭಿವೃದ್ಧಿಗೆ ಮಾರಕವಾಗಲಿದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಸಭೆಯಲ್ಲಿ ಜಿಲ್ಲಾ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹೆಡ್ತಲೆ ಸಿದ್ದರಾಜು, ಎಸ್ಟಿ ಮೋರ್ಚಾ ಅಧ್ಯಕ್ಷ ಸೋಮೇಶ್ ನಾಯಕ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮಾದೇವ್ ನಾಯಕ, ಎಸ್ಟಿ ಮೋರ್ಚಾ ತಾಲೂಕು ಅಧ್ಯಕ್ಷ ಸೋಮೇಶ್, ಶಿವರಾಜ ನಾಯಕ, ಮುಖಂಡರಾದ ಪುಟ್ಟರಾಜ್ ನಾಯಕ, ಕೂಡ್ಲಾಪುರ ಶಿವರಾಜು, ಹೆಡ್ತಲೆ ಸಿದ್ದರಾಜು, ಟೈಲರ್ ಮಹೇಶ, ಕಸುವಿನಹಳ್ಳಿ ಕುಮಾರ್ ಸೇರಿದಂತೆ ನಾಯಕ ಜನಾಂಗದ ಇನ್ನಿತರರು ಉಪಸ್ಥಿತರಿದ್ದರು. ಆಯ್ತಾ, ನಾಳೆ ನಡೀತಕ್ಕಂತಹ ಕಾರ್ಯಕ್ರಮಗಳಿಗೆ ಏನ್ ಸಭೆ ಎಲ್ಲರೂ ಕೂಡ ಭದ್ರಾಗಿರೋಣ. ವಾಲ್ಮೀಕಿ ಅವರಿಗೆ ಎಲ್ಲೂ ಕೂಡ ನಾವು ಅವ್ರನ್ನ ಪೂಜ್ಯ ಭಾವದಿಂದ ನಾವು ನೋಡಬೇಕು. ಅದೆಲ್ಲವೂ ಕೂಡ ನಾವು ಅಂದ್ರೆ ನಮ್ಮ ಉದ್ದೇಶ ಏನಿದೆ, ನಮ್ಗೆ ಏನ್ ತಿಳಿಸ್ಬೇಕಾಗಿತ್ತು ಅದನ್ನ ಸಮೂಹಕ್ಕೆ ನಾವು ಸಮಾಜಕ್ಕೆ ತಿಳಿಸ್ತಾ ಇದೀವಿ ಅಂತ ಹೇಳಿ ಈಗ ಇಲ್ಲೆಲ್ಲ ಸಗಲ ಬಂದವರು ಜಿಲ್ಲಾಧ್ಯಕ್ಷರು ಏನು ಬಂದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ನಾಳೆ ವಾಲ್ಮೀಕಿ ನಮ್ಮ ಸ್ವಾಮಿಗಳ ಮನೆ ಬರ್ತಾ ಇದ್ದಾರೆ, ನಾಳೆ ಒಂದೇನು ಫೋಟೋ ಕಾಪಿ ಈಗ ಹುಣಸೂರ್ಲು ಮಾಡಿದ್ದೀರಿ, ಉಳ್ಳಿಪೇಟೆಯಲ್ಲಿ ಮಾಡಿದ್ದೀರಿ, ಎಲ್ಲ ಕಡೆನೂ ಆಗಿದೆ. ಹೋದ ಸಾರಿ ಈ ಸಾರಿನೇ ಬಸವ ಜಯಂತಿನೂ ಮಾಡಿದ್ದೀರಿ. ನಮ್ಮ ಕಾರ್ಯಕ್ರಮ ನೀವು ಯಾಕೆ ನಮ್ಮ ಖಂಡಿಸ್ತೀರಿ, ನೀವು ಖಂಡಿಸಕ್ಕೆ ಹೋಗ್ಬೇಡಿ, ನಮ್ಮ ಕಾರ್ಯಕ್ರಮ ಮಾಡಕ್ತೀವಿ ಅಂತ ಕೇಳಿದಾಗ ಅವರು ಒಂದಲ್ಲ 2-3 ಸಾರಿ ಚರ್ಚೆ ಮಾಡಿದ ಮನೆಯಲ್ಲಿ ಹರ್ಷವರ್ಧನ್ ಅವರು ಕೇಶವಮೂರ್ತಿ ಅವ್ರನ್ನ ಉದ್ಘಾಟನೆಗೆ ಹಾಕತ್ತೀವಿ ಅಂದ್ರೆ ಹೊರಗಡೆ ಬಂದಾಗ ಹೇಳಿದಂಥ ವಿಚಾರ
ಹೊರಗಡೆ ಬಂದಾಗ ಹರ್ಷವರ್ಧನ ಕೇಶಮೂರ್ತಿ ಉದ್ಘಾಟನೆ ಆಗತ್ತೀವಿ. ಇನ್ನು ಈ ಥರ ನಾನು ಮುಖ್ಯ ಸ್ಟೇಜ್ ಕಾರ್ಯಕ್ರಮಕ್ಕೆ ಆಗತ್ತೀವಿ. ನೀವು ಅನುಪಾಕರಣ ಮಾಡ್ಕೊಳ್ಳಿ ಅಂತ ಕೇಳಿದ್ರು. ಬೇರೆ ನಾವು ನೀವು ಕಾಂಗ್ರೆಸ್ ಮಾಡಿದಾಗ ಕರೀನು ಬಂದಿವಿ ಅಂತ ಬಂದು ಇನ್ವಿಟೇಷನ್ ಕಾರ್ಡ್ ಮಾಡಿದಾಗ ಇನ್ವಿಟೇಷನ್ ಕಾರ್ಡ್ ಇಲ್ಲದ ಕಾರಣ ಇವತ್ತು ಸೇರಿದ್ದೀವಿ. ಇದನ್ನ ನಮ್ಮ ಇವತ್ತು ಏನು ಒಪ್ಪಿಗೆ ಮಾಡಿ ನಾವು ಆ ಒಂದು ಸಭೆಯಲ್ಲಿ ಗಲಾಟೆ ಮಾಡಿ ಹೊರಗಡೆ ಬಂದೆ ಆಯ್ತು ನಾವು ಆಗುತ್ತೆ ಅಂತ ಹೇಳಿ ಅಲ್ಲಿದ್ದಂತ ಮುಖಂಡರಿಗೆ ಹೇಳಿ ಬಂದು ನಮ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡಿ. ನಿಮ್ಗೆ ನಂಬಿಕೆ ಇಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡಿ. ಆನಂತರ ನಮ್ಮ ನಿರ್ಧಾರಗಳನ್ನ ತಗೋತೀವಿ. ನೀವು ಈಗ ಒಂದು ಹೇಳ್ತಿದ್ರೆ ನಂತರ ಒಂದು ಹೇಳ್ತಿದ್ದಾರೆ. ಸಡಿಲ ಮಾಡಿ ಎಲ್ಲರೂ ಹಾಕಿದ್ರೆ ಅಂತಂದ್ರೆ ಸಂತೋಷ, ನಾವು ಭಾಗಿಯಾಗ್ತೀವಿ. ಸಡಿಲ ಮಾಡಿ ಮಾಡಲಾದ ನಮ್ಮನ್ನ ಹೊರಗಿಟ್ಟು ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಆ ಒಂದು ಉದ್ದೇಶ ಇಟ್ಕೊಂತಾನೆ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು. ನೀವು ಕಾರ್ಯಕ್ರಮದ ಇನ್ವಿಟೇಷನ್ ಕಾರ್ಡ್ ಇದೆ ಅಂತ ನಾವು ಕೇಳಿದ್ವಿ. ಇನ್ವಿಟೇಷನ್ ಹಾಕ್ತೀವಿ ಕೊಡ್ತೀವಿ ಅಂತ ಹೇಳಿ ನನ್ನ ಮಧ್ಯಾಹ್ನ ಇನ್ವಿಟೇಷನ್ ಕಾರ್ಡ್ನ ಒಂದು ವಾಟ್ಸಾಪ್ ಇದರಲ್ಲಿ ಫೇಸ್ಬುಕ್ ಹಾಕಿಕೊಂಡು ನಮಗೂ ಕೂಡ ಇದು ಕಾರ್ಡ್ ಕೊಟ್ಟಿಲ್ಲ. ಆಗ ನಾವು ನೋಡಿ ಇದು ತಾಲೂಕು ಮಟ್ಟದ ಕಾರ್ಯಕ್ರಮ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಲ್ಲ. ಪ್ರೋಟೋಕಾಲ್ ಜಿಲ್ಲಾ ಕಾರ್ಯಕ್ರಮ ಮಾಡೋ ರೀತಿ ಪ್ರೋಟೋಕಾಲ್ ಮಾಡಿ ಕೊಟ್ಟಿದ್ದಾರೆ. ನಾವು ಬಯಸಿರೋದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಮಾಡಬೇಕು ಅಂತ ಬಯಸಿರೋದು. ನಮ್ಮನ್ನ ಹೊರಗಿಡೋದಕ್ಕೋಸ್ಕರನೇ ನಮಗೆ ಏನು ಬಿಜೆಪಿ ಅವರ ತೋರ್ಸ್ಕೊಟ್ಟಿದ್ವಿ ತಾಲೂಕು ಮಟ್ಟದ ಪ್ರೋಟೋಕಾಲ್ 7ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ಆಗಿದೆ. ಸರ್ಕಾರಿ ಕಾರ್ಯಕ್ರಮ ಊಟ ಕೊಡಬೇಕು. ಅಲ್ಲಿಗೆ ಮುಖ್ಯ ಅತಿಥಿಗಳು ಕರೆಸಿದ್ದಾರೆ, ಮುಖ್ಯ ಭಾಷಣಕಾರ ಕರೆಸಿದ್ದಾರೆ, ಎಲ್ಲ ಆಗಿದೆ. ಸರ್ಕಾರಿ ಏನಿದೆ ರೂಲ್ಸ್ ಎಲ್ಲ ಮಾಡಿದ್ದಾರೆ. ಈಗ ನಾವು ಪಕ್ಷದ ಹೋಗಿ ನಾವು ಕಾರ್ಯಕ್ರಮ ಮಾಡ್ತಿದ್ರೆ ತಹಸೀಲ್ದಾರ್ ಮಧ್ಯೆ ಬಂದು ಸಮಾಜ ಒಡೆಯ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಮಂದಿ ಸರಿ ಅನ್ನೋ ಉದ್ದೇಶಕ್ಕೆ ನಾವು ಇದು ಮಾಡ್ತಾರೆ. ಮೊನ್ನೆ ನಮ್ಮ ಸಮಾಜದ ಮುಖಂಡರಲ್ಲಿ ಸಭೆ ಸೇರ್ತೀವಿ. ಅದರಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಮಾರ್ಕೆನೆ ಬೆಲೆನೇ ಕೊಡದೇವರು ಏಕೆ ಈ ತರ ಕೆಲಸ ಮಾಡ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಜಿಲ್ಲಾಧ್ಯಕ್ಷರು ಶಾಸಕರು ದುಡ್ಡು ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತ ಎದೋ ಕೇಳಿದ್ದಾರೆ. ನಮ್ಮ ಜನಾಂಗದ ಒಬ್ರು ಆದರೂ ಹೇಳಿದ್ಮೇಲೆ ಅವ್ರಿಗೂ ಗೌರವ ಕೊಡದೆ ನಮ್ಮ ಚಿಕ್ಕಣ್ಣ ಕೇಳಿದ್ರೆ ನಾನು ಇದ್ದೀನಿ, ನಾನು ಸಹಾಯ ಮಾಡ್ತೀನಿ ಏನ್ ಬೇಕಾದ್ರು ಅಂತ. ಇಬ್ಬರು ಮಾತು ಯಾರೇ ಕೊಡದೆ ಇವರು ಸಮಾಜ ಒಡೆದು ಪಕ್ಷದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಯಾವ ತರ ಅಂತ ಈಗ ಸೇರಿರೋ ಉದ್ದೇಶ ಅಷ್ಟೇ. ಯಾಕಂದ್ರೆ ನಾವು ಸಮಾಜ ಮಾಡ್ತೀವಿ ಅಂದ್ರೆ ಅಧಿಕಾರಿನೇ ಕೊಡ್ತಾ ಇಲ್ವಲ್ಲ. ಈಗ ಎಷ್ಟು ಮಟ್ಟಿಗೆ ಸರ್ಕಾರ ಮೇಲೆ ಒತ್ತಡ ಹಾಕಿ ಸಮಾಜ ಒಡೆಯ ಕೆಲಸ ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗ್ಬೇಕು.